ಇಂದು ನಮ್ಮ ಚಿತ್ತಾಪುರ ಪಟ್ಟಣದಲ್ಲಿ ಜಗಜ್ಯೋತಿ ವಿಶ್ವಜ್ಯೋತಿ ಬಸವಣ್ಣನವರ 893ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಬಸವ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿರುವಂಥ ಆರೋಗ್ಯ ಶಿಬಿರ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಸರ್ವರಿಗೂ ಕೂಡ ಅನಂತ ಶರಣಾರ್ಥಿಗಳು. ಇವತ್ತು ಬಸವ ಜಯಂತಿಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ ಆರೋಗ್ಯ ಶಿಬಿರ ಅಂತಂದರೆ ಮನುಷ್ಯನಿಗೆ ಎಲ್ಲ ಸಂಪತ್ತಿನಿಗಿಂತ ಆರೋಗ್ಯ ಸಂಪತ್ತು ಬಹಳ ಮುಖ್ಯ. ಆ ಬಸವ ಜಯಂತಿಯ ನೆಪವನ್ನಿಟ್ಟುಕೊಂಡು ಎಲ್ಲ ಜನರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಬಡವರಿರಬಹುದು, ಶ್ರೀಮಂತರಿರಬಹುದು, ದೀನ ದಲಿತರಿರಬಹುದು, ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಪಟ್ಟಣದಲ್ಲಿ ಆರೋಗ್ಯ ಶಿಬಿರವನ್ನು, ಒಂದೇ ಅಲ್ಲ, ಎಲ್ಲ ಕಣ್ಣಿರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಎಲ್ಲವೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಚೆಕಪ್ಗಳು ಕೂಡ ಆಗ್ತಾಯಿದೆ. ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಉಚಿತವಾಗಿರುವಂಥ ಔಷಧಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಪಟ್ಟಣದಲ್ಲಿ ಬಸವ ಸಮಿತಿಯವರು ಇಟ್ಟಿರುವಂಥ, ಬಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಈ ವರ್ಷದ ನಮ್ಮ ಬಸವರಾಜ್ ಪಾಟೀಲ್ ಬೆಳಗುಂಪ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಿಜವಾಗಲೂ ಕೂಡ ಭಾಳ ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಯಾಕಂದರೆ ಎಲ್ಲರಿಗೂ ಕೂಡ ಸಮಾನತೆಯಿಂದ ಕಾಣುವಂಥದ್ದೇ ಬಸವ ಜಯಂತಿ. ಎಲ್ಲರಿಗೂ ಕೂಡ ಸಮಾನತೆಯಿಂದ ಕಾಣುವಂಥ ಸಂದೇಶವನ್ನು ಕೊಟ್ಟಿರುವಂಥ ಬಸವಣ್ಣನವರ ಒಂದು ಸಂದೇಶದಂತೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ತಿಳ್ಕೊಂಡು ಹೇಳಿ, ಈ ಬಸವ ಸಮಿತಿಯ ಇವತ್ತು ನಮ್ಮ ಡಾಕ್ಟರ್ ಸುರೇಶ್ ಅವರ ಒಂದು ನೇತೃತ್ವದಲ್ಲಿ ಆ ಎಲ್ಲ ಡಾಕ್ಟರ್ಗಳು ಬಂದು ಎಲ್ಲ ಚೆಕಪ್ಪನ್ನು ಮಾಡಿ ಜನರಿಗೆ ಉಚಿತವಾಗಿರುವಂಥ ಔಷಧಿಯನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಅದರ ಉಪಯೋಗವನ್ನು ಎಲ್ಲರೂ ಕೂಡ ಪಡೆದುಕೊಂಡು ಸದುಪಯೋಗ ಆಗಬೇಕು ಅಂತ ತಿಳ್ಕೊಂಡು ನಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳೆ ಉಂಟು ಜಂಗಮ ಕಳೆದಿಲ್ಲ. ಇಂದಿನ ಈ 893ನೇ ಬಸವ ಜಯಂತಿಯ ಮಹೋತ್ಸವದಂದು ನಾವು ಇಲ್ಲಿ ಚಿತ್ತಾಪುರಕ್ಕೆ ಬಂದು ಒಂದು ಉಚಿತ ಶಿಬಿರವನ್ನು ಬಸವ ಸಮಿತಿ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಪಾಟೀಲ್ ಅವರು ಹಾಗೂ ಅವರ ಆಡಳಿತ ಮಂಡಳಿಯ ಸದಸ್ಯರಾದರು ಹಾಗೂ ಅವರ ಕಾರ್ಯಕರ್ತರು ಎಲ್ಲರೂ ಕೂಡಿ ಇಲ್ಲಿ ಒಂದು ಉಚಿತ ಶಿಬಿರವನ್ನು ಆಯೋಜನೆ ಮಾಡಿದ್ದರಿಂದ ನಾವಿಲ್ಲಿ ಬಂದು ಒಂದು ಚಿಕಿತ್ಸೆಯನ್ನು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅದು ಬಹಳ ನಮಗೆ ಸಂತೋಷವಾದ ವಿಷಯ ಅಂತ ನಾನಿವತ್ತು ಹೇಳ್ಬೋದು. ಇಂದಿನ ದಿನ ಇಲ್ಲಿ ಎಲ್ಲ ಫೆಸಿಲಿಟಿಗಳು ಅಂದರೆ ಉದಾಹರಣೆಗಾಗಿ ಶಸ್ತ್ರಚಿಕಿತ್ಸೆನೇ ಆಗಿರ್ಬೋದು, ಸ್ತ್ರೀರೋಗ ತಜ್ಞರೇ ಆಗಿರ್ಬೋದು ಚಿಕಿತ್ಸೆನೇ ಆಗಿರ್ಬೋದು, ಅಥವಾ ಕಿವಿ, ಮೂಗು, ಗಂಟಲು, ಕಣ್ಣು ಚಿಕಿತ್ಸೆನೇ ಆಗಿರ್ಬೋದು, ಕೀಲು ಎಲುಬುಗಳ ಚಿಕಿತ್ಸೆನೇ ಆಗಿರ್ಬೋದು, ಹಲ್ಲಿನ ಚಿಕಿತ್ಸೆ ಆಗಿರ್ಬೋದು, ಹಾಗೂ ಬೇರೆ ಇತ್ಯಾದಿ ಚಿಕಿತ್ಸೆಗಳನ್ನು ಇಲ್ಲಿ ಎಲ್ಲರಿಗೂ ನಾವು ಅನುಕೂಲ ಮಾಡಿಕೊಟ್ಟಿದ್ದೇವೆ. ನಮ್ಮ ಹಾಸ್ಪಿಟ್ಲು ತಮಗೆಲ್ಲ ಗೊತ್ತಿದ್ದ ಹಾಗೆ ಇದು ಮೆಡಿಕೇರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಂತ್ರಾಸವಾಡಿ ಗುಲ್ಬರ್ಗಾದಲ್ಲಿದೆ. ಇದು ಎಲ್ಲ ಫೆಸಿಲಿಟಿಗಳನ್ನು ಹೊಂದಿದ್ದು ಎಲ್ಲ ಸವಲತ್ತುಗಳನ್ನು ಕೂಡ ಅಲ್ಲಿ ನಿಮಗೆ ದೊರಕುತ್ತದೆ. ಈ ಶಿಬಿರಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಂತಹ ಎಲ್ಲ ನಮ್ಮ ಬಸವ ಸಮಿತಿಯ ಆಡಳಿತ ಮಂಡಳಿಯವರಿಗೂ ಹಾಗೂ ಸದಸ್ಯರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಇಲ್ಲಿ ಬಂದಂತಹ ಎಲ್ಲ ವೈದ್ಯರು, ಇವತ್ತು ಜನರ ಹೊರಡೆ ಇದ್ರೂ ಕೂಡ ಅವರೆಲ್ಲ ಬಂದು ಇಲ್ಲಿ ಅವರು ತಮ್ಮ ಸಮಯವನ್ನು ತೆಗೆದುಕೊಂಡು ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಬಹಳ ಚಿರಋಣಿಯಾಗಿರುತ್ತೇವೆ. ಮತ್ತು ಆರೋಗ್ಯವೇ ಭಾಗ್ಯ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ನಾವು ಆರೋಗ್ಯಕ್ಕೆ ಬಹಳ ಅಂದರೆ ಬಹಳ ಮಹತ್ವವನ್ನು ಕೊಡಬೇಕು. ಯಾಕಂತಂದ್ರೆ ನಾವು ಸಣ್ಣ ಪುಟ್ಟ ಜೀವನದಲ್ಲಿ ನಾವು ಕ್ರಮಗಳನ್ನು ಕೈಗೊಂಡು ನಮ್ಮ ಆರೋಗ್ಯವನ್ನು ನಾವು ಸರಿಯಾಗಿ ಇಟ್ಕೊಂಡ್ರೇನೆ ನಾವು ನಮ್ಮ ಕುಟುಂಬಕ್ಕಾಗಲಿ ಅಥವಾ ನಮ್ಮ ಕೆಲಸವನ್ನಾಗಿ ಆಗಲಿ ಅಥವಾ ನಮ್ಮ ಸಮಾಜ ಸೇವೆಯನ್ನಾಗಿ ನಾವು ಸರಿಯಾಗಿ ಮಾಡಬಹುದು. ಸಣ್ಣ ಪುಟ್ಟ ಕೆಲಸಗಳಂತಂದ್ರೆ ಉದಾಹರಣೆಗಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದೇ ಆಗಿರ್ಬೋದು, ಅಥವಾ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡುವುದೇ ಆಗಿರ್ಬೋದು, ಅಥವಾ ದಿನನಿತ್ಯ ನಾವು ವ್ಯಾಯಾಮಗಳನ್ನು ಕೂಡ ಮಾಡಬೇಕು. ಅದಲ್ಲದೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ ಕೂಡ ಅವುಗಳನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣದ ವೈದ್ಯರ ಸಲಹೆ ಪಡೆದು ಚಿಕಿತ್ಸೆಯನ್ನು ಪಡೆಯುವುದು ಬಹಳ ಮುಖ್ಯವಾಗಿದೆ. ಎಲ್ಲರೂ ಸಂತೋಷವಾಗಿರಲಿ, ಆರೋಗ್ಯವಾಗಿರಲಿ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.